ನಮಸ್ಕಾರ ವೀಕ್ಷಕರೇ, ನಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ TGS ದ ಗೋಲ್ಡನ್ ಶೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕೂಡ ನಮ್ಮೊಟ್ಟಿಗೆ ಶ್ರೀ TG ಶಾನ್ಭಾಗ್ ಅವರಿದ್ದಾರೆ, ನಮ್ಮ ರಾಜಕೀಯ ವಿಶ್ಲೇಷಕರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಂಪ್ಲೀಟ್ ಡೀಟೇಲ್ಸ್ನ ನೀವು ನಮ್ಮ ವ್ಯೂವರ್ಸಿಗೆ ಕೊಟ್ಟಿದ್ರಿ. ಹೀಗೆ ನೀವು ಎಲ್ಲ ಕ್ಷೇತ್ರದ ಬಗ್ಗೆಯೂ ನಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೀರಿ. ಇವತ್ತು ಯಾವ ಕ್ಷೇತ್ರ ಸರ್? ಇವತ್ತು ನಾವು ಒಂದು ಅನಲೈಸ್ ಮಾಡೋದಾದ್ರೆ ಮೈಸೂರಿಗೆ ಹೋಗೋಣ. ಉಡುಪಿ ಚಿಕ್ಕಮಗಳೂರು ನಾವು ನೋಡಿದ್ವಿ, ಕರೆಕ್ಟ್. ಮೈಸೂರಲ್ಲಿ ನೋಡೋಣ. ಆದರೆ ಇಲೆಕ್ಷನ್ ಅಂದ ತಕ್ಷಣ, ಒಂದು ಸಲ ಇಲೆಕ್ಷನ್ ಡಿಕ್ಲೇರ್ ಆಯಿತು ಅಂದ ತಕ್ಷಣ ಸರ್ವೆಗಳದ್ದೇ ದರ್ಬಾರು. ಕರೆಕ್ಟ್. 108 ಸರ್ವೆ ಮಾಡ್ತಾರೆ, 108 ಚಾಲೆಂಜ್ ಮಾಡ್ತಾರೆ, 108 ಪ್ರೆಡಿಕ್ಷನ್ ಕೊಡ್ತಾರೆ. ಈಗ ನಾವು ನಿನ್ನೆ ಆ ವಿಡಿಯೋ ಮಾಡಿದ ಮೇಲೆ ಕೆಲವು ಸರ್ವೆ ರಿಸಲ್ಟು ಈಗ ಎಲ್ಲ ನ್ಯೂಸ್ ಪೇಪರ್ಲ್ಲೂ ಬಂದಿದೆ, ಅದೇನು ಹೊಸದಲ್ಲ. ಆದರೆ ನಾನು ನಮ್ಮ ವ್ಯೂವರ್ಸಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, 2 ಹೊಸ ಸರ್ವೆ ಅದ್ರ ರಿಸಲ್ಟ್ಸ್ ಬಂದಿದೆ. ಬಿಫೋರ್ ದ್ಯಾಟ್ ಒಂದು 2 ಮಿನಿಟ್ಸ್ ಹೇಳಿಬಿಡೋಣ. ಒಂದು TV9 ಪೋಲ್ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಅವರು ಒಂದು ಸರ್ವೆ ಮಾಡ್ತಾರೆ ಆಲ್ ಓವರ್ ಇಂಡಿಯಾ. ಕರೆಕ್ಟ್. ಎಲ್ಲ ಸ್ಟೇಟಿನ ಇಂಡಿವಿಜುವಲ್, ನೀವು TV ನಲ್ಲೂ ನೋಡಿರ್ಬೋದು, ನ್ಯೂಸ್ ಪೇಪರ್ಲು ಓದಿರ್ಬೋದು. ನಿನ್ನೆ ಇವತ್ತೇ ಪಬ್ಲಿಷ್ ಆಗಿದೆ ಇದು. ಕರೆಕ್ಟ್. ಇವರು ಸಾಧಾರಣ ಒಂದು ಸರ್ವೆ ಮಾಡ್ತಾರೆ. ಅವರು ಏಪ್ರಿಲ್ 1ರಿಂದ ಏಪ್ರಿಲ್ 13ರವರೆಗೆ ಸರ್ವೆ ಮಾಡ್ತಾರೆ. ಈ 14 ದಿವಸ ಸರ್ವೆ ಮಾಡ್ತಾರೆ. ಟೋಟಲ್ ಅವ್ರು ಹೇಳ್ತಾರೆ 23 ಲಕ್ಷ ಜನರನ್ನು ನಾವು ಇಂಟರ್ವ್ಯೂ ಮಾಡಿದ್ದೀವಿ. 4123 ಅಸೆಂಬ್ಲಿ ಸೆಗ್ಮೆಂಟಲ್ಲಿ 23 ಲಕ್ಷ ಜನರಿಗೆ ಇಂಟರ್ವ್ಯೂ ಮಾಡಿ ನಾವು ಅದನ್ನು ಪರ್ಮ್ಯೂಟೇಷನ್ ಮತ್ತು ಕಾಂಬಿನೇಷನ್ ಮಾಡಿ ನೋಡಿದರೆ ಆಲ್ ಇಂಡಿಯಾ ಲೆವೆಲಲ್ಲಿ 543 ಸೀಟಲ್ಲಿ, ಟೋಟಲ್ ಸೀಟಲ್ಲಿ NDA 362 ಬರುತ್ತೆ ಅನ್ನುವಂಥದ್ದು ಅವ್ರು ನಮಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ. 362 ಅಂದರೆ ಅದರೊಳಗೆ 319 BJP ಎಲೋನ್ ಪ್ಲಸ್ 43 ಮಿತ್ರ ಪಕ್ಷಗಳು, ಹೀಗೆ 362 ಬರುತ್ತೆ ಅಂತ ಹೇಳ್ತಾರೆ. ಇಂಡಿ ಅಲಯನ್ಸಿಗೆ ಅವರು 149 ಕ್ಷೇತ್ರ ಕೊಡ್ತಾ ಇದ್ದಾರೆ. 149, ಅದರಲ್ಲಿ ಕಾಂಗ್ರೆಸ್ ಎಲೋನ್ ಈಸ್ 49. ಓಕೆ. ಅದರ್ ಪಾರ್ಟಿಗಳೆಲ್ಲ ಸೇರಿ 100. ಸೊ 149, ಅದರ್ಸ್ 32. ಈ ಇಂಡಿ ಅಲಯನ್ಸ್ ಮತ್ತು BJP ಅಲಯನ್ಸ್ NDAನಲ್ಲಿ ಇಲ್ಲದೆ ಇದ್ದವರು 32 ಅಂತ ಒಂದು ಕೊಡ್ತಾರೆ. ಯಾರು ಕೊಟ್ಟಿದ್ದು? TV9 ಪೋಲ್ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್. ಓಕೆ, ಇನ್ನೂ ಒಂದು ಸರ್ವೆ ಬರುತ್ತೆ. ಓಕೆ, ಇವ್ರದ್ದೇ ಇದೆ. ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಕರ್ನಾಟಕದಲ್ಲಿ ಅವರು NDAಗೆ 23 ಸ್ಥಾನ ಕೊಡ್ತಾರೆ, ಇಂಡಿ ಅಲಯನ್ಸಿಗೆ 5 ಸ್ಥಾನ ಕೊಡ್ತಾರೆ. ಅಂದರೆ 23ರಲ್ಲಿ 20 BJP, 3 JDS ಮತ್ತು 5 ಕಾಂಗ್ರೆಸ್. ಇದರ ಅರ್ಥ JDS 3ಕ್ಕೆ 3 ವಿನ್ ಆಗ್ತಾರೆ. ಕರೆಕ್ಟ್. ಯಾರು ಸೋಲೋದಿಲ್ಲ. ಕಾಂಗ್ರೆಸ್ಸಲ್ಲಿ 5 ಜನ ವಿನ್ ಆಗ್ತಾರೆ. ಅಂದರೆ ಇವ್ರು ಕೊಡೋದು, ಇದರೊಳಗೆ JDSಗೆ ಲಾಸ್ಟ್ ಟೈಮ್ 1 ಇತ್ತು, ಇವಾಗ 3 ಕೊಡ್ತಾರೆ, ಅಂದರೆ 2 ಪ್ಲಸ್ ಆಗಿದೆ. ಹಾಗೆ ಕಾಂಗ್ರೆಸ್ಸಿಗೆ ಲಾಸ್ಟ್ ಟೈಮ್ 1 ಇತ್ತು, ಇವಾಗ 5 ಕೊಡ್ತಾರೆ, ಅಂದರೆ 4 ಪ್ಲಸ್ ಆಗಿದೆ. ಇದಿಷ್ಟೂ BJPಯಲ್ಲಿ ಕಮ್ಮಿ ಆಗಿದೆ. BJP 20 ಸೀಟು, JDS 3 23 ಪ್ಲಸ್ ಕಾಂಗ್ರೆಸ್ 5 28 ಸೀಟು ಇವ್ರು ಕೊಡ್ತಾ ಇದ್ದಾರೆ. ಯಾರು? TV9 ಪೋಲ್ಸ್ಟ್ರಾಟ್ ಮತ್ತು ಇದು. ಇನ್ನೊಂದು ಸರ್ವೆ ಕೂಡ ನಮಗೆ ನಿನ್ನೆನೇ ಪಬ್ಲಿಷ್ ಆಗಿದೆ, ಸೇಮ್ ಡೇ. ಅದನ್ನು ಸರ್ವೆ ಮಾಡಿದವರು ABP ನ್ಯೂಸ್ ಮತ್ತು ಸಿ ವೋಟರ್ಸ್ ಇವರು ಮಾಡಿದ್ದು. ಇವರಲ್ಲಿ ಕೂಡ ಅವ್ರು ಹೇಳ್ತಾರೆ, ನಾವು ಮಾಡಿದ ಅನಾಲಿಸಿಸ್ ಪ್ರಕಾರ, ನಾವು ನೋಡಿದ ಪ್ರಕಾರ NDAಗೆ 373 ಸೀಟ್ ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ TV9 ಮತ್ತು ಪೋಲ್ಸ್ಟ್ರಾಟ್ನವ್ರು ಕೊಟ್ಟಿದ್ದು 362, ಇಲ್ಲಿ 373 ಸೀಟ್ NDA ಕೊಡ್ತಾ ಇದ್ದಾರೆ. ವೋಟ್ ಶೇರಿಂಗ್ ಕೂಡ ಆಲ್ಮೋಸ್ಟ್ 1.5% ಜಾಸ್ತಿ ಆಗಿದೆ NDAಗೆ. 2019ನಲ್ಲಿ ವೋಟ್ ಶೇರಿಂಗ್ 45.1% ಇರೋದು, ಈ ವರ್ಷ ಈಗ ಅವರ ಸರ್ವೆನಲ್ಲಿ 46.6% ಆಗಿದೆ. ದಟ್ ಮೀನ್ಸ್ ದರ್ ಇಸ್ ಎ ಇನ್ಕ್ರೀಸ್ ಆಫ್ 1.5% ಟು NDA. ಇನ್ನು ಇಂಡಿ ಅಲಯನ್ಸಿಗೆ ಇವ್ರು ಕೊಡ್ತಾರೆ 155 ಸೀಟು. ಅದೇ TV9ನವ್ರು ಕೊಟ್ಟಿದ್ದು 149. ಎರಡೂ ಕಡೆ ಜಾಸ್ತಿ ಕೊಡ್ತಾ ಇದ್ದಾರೆ, 155. ಇಲ್ಲಿ ಕೂಡ ವೋಟ್ ಶೇರಿಂಗು 39.8% ವೋಟು ಇಂಡಿ ಅಲಯನ್ಸಿಗೆ ಬರ್ಬೋದು. ಆಮೇಲೆ ಕರ್ನಾಟಕಕ್ಕೆ ಇವರು ಕೂಡ 23 + 5 ಆಲ್ಮೋಸ್ಟ್ ಸೇಮ್. ಅವ್ರು ಕೊಟ್ಟದ್ದೇ ಫಿಗರ್ ಇವರು ಕೊಡ್ತಾ ಇದ್ದಾರೆ. 23 NDA, 5 ಇಂಡಿ ಅಲಯನ್ಸ್.
ಇವರ ಸರ್ವೆಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಆಂಧ್ರ ಪ್ರದೇಶ್, ಅಸ್ಸಾಂ, ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಗುಜರಾತ್ ಇಲ್ಲೆಲ್ಲ NDA ತನ್ನ ಒಂದು ವರ್ಚಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆ. ಈವನ್ ದೇಸೆ ಆಂಧ್ರ ಪ್ರದೇಶದಲ್ಲಿ ಕೂಡ NDA ಅವರ ಸ್ಥಾನನ ಭದ್ರಪಡಿಸ್ಕೊಳ್ತಾ ಇದ್ದಾರೆ. ಅವರು ಹೇಳ್ತಾರೆ ಕೇರಳ, ತಮಿಳುನಾಡು ಇಲ್ಲಿ ಅಷ್ಟೊಂದು ರೆಸ್ಪಾನ್ಸು NDAಗೆ ಬರಲಿಕ್ಕಿಲ್ಲ ಅಂತ ಹೇಳ್ತಾರೆ. ಇದು ಇವತ್ತು ನಮ್ಗೆ ಸಿಕ್ಕಿದ 2 ಸರ್ವೆ. ಇದನ್ನು ನಮ್ಮ ವ್ಯೂವರ್ಸಿಗೆ ಹೇಳಬೇಕು, ಹೇಳಿದೆ ಸರ್. ಈಗ ನೀವು ಆಲ್ ಇಂಡಿಯಾ ಲೆವೆಲಲ್ಲಿ ಹೇಳಿದ್ರಿ, ಮತ್ತೆ ನಮ್ಮ ಸರ್ವೆಗಳ ಪ್ರಕಾರನೂ ಹೇಳಿದ್ರಿ, ವಿಚ್ ಇಸ್ ಆಲ್ಮೋಸ್ಟ್ ನಿಯರ್ ಟು ಆಲ್ ಅದರ್ ಸರ್ವೆ. ಬೇರೆ ಸರ್ವೆಗಳಲ್ಲೂ ಇದೇ ತರನೇ ಇತ್ತು. NDAಗೆ ಬಹುಮತ ಅಂಡ್ ವಿಚ್ ಇಸ್ ಮೋರ್ ದನ್ 350, ಇಂಡಿಯಾ ಅಲಯನ್ಸ್ಗೆ ಆಲ್ಮೋಸ್ಟ್ 150, ಇದೇ ರೇಂಜ್ ಅಲ್ಲೇ ಇತ್ತು. ಕರ್ನಾಟಕದಲ್ಲಿ ಕೂಡ 23-5 ಇದೆ ಎಲ್ಲಾದ್ರಲ್ಲೂ. ಹೌದು. ಈಗ ನೀವು ನಮ್ಗೆ ಕ್ಷೇತ್ರವಾರು ಹೇಳೋದ್ರಲ್ಲಿ ನಮ್ಗೆ ಮೈಸೂರಲ್ಲಿ ನಮ್ಮ ರಾಜರ ಬಗ್ಗೆ ಏನ್ ಹೇಳ್ತೀರಿ? ಸರಿ, ಮೈಸೂರಿನಲ್ಲಿ ಕಳೆದ ಸಲ 2019 ಇಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದವರು ಪ್ರತಾಪ್ ಸಿಂಹ ಮತ್ತೆ ವಿಜಯ್ ಶಂಕರ್. ಪ್ರತಾಪ್ ಸಿಂಹ ವಿನ್ ಆದ್ರು, ವಿಜಯ್ ಶಂಕರ್ ಸೋತರು. ಅಂದರೆ ಪ್ರತಾಪ್ ಸಿಂಹಗೆ 6,88,000 ವೋಟ್ ಬಂದರೆ ವಿಜಯ್ ಶಂಕರ್ಗೆ 5,50,000 ವೋಟ್ ಬಂದಿತ್ತು. ಈ ಸಲ BJPಯಲ್ಲೂ ಚೇಂಜ್ ಆಗಿದ್ದಾರೆ. ಕರೆಕ್ಟ್. NDAನಲ್ಲಿ, ಇಂಡಿಯಾ ಅಲಯನ್ಸ್ನಲ್ಲೂ ಚೇಂಜ್ ಆಗಿದ್ದಾರೆ. NDAನಿಂದ ಈ ಸಲ ಯದುವೀರ್ ಅವರಿಗೆ ಕೊಟ್ಟಿದ್ದಾರೆ. ಮಹಾರಾಜರು, ಮೈಸೂರು ಮಹಾರಾಜರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಮೈಸೂರು ಕಾನ್ಸ್ಟಿಟ್ಯೂಯನ್ಸಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿನ ಕಾಂಬಿನೇಷನ್. ಒಂದು ಮೈಸೂರು ಜಿಲ್ಲೆಯಲ್ಲಿ ಕೃಷ್ಣರಾಜ, ಚಾಮುಂಡೇಶ್ವರಿ, ಚಾಮರಾಜ, ನರಸಿಂಹರಾಜ ಮತ್ತು ಹುಣಸೂರು ಮತ್ತು ಪಿರಿಯಾಪಟ್ಟಣ ಇದಿಷ್ಟು. ಕೊಡಗಿನಲ್ಲಿ ವಿರಾಜಪೇಟೆ ಮತ್ತು ಮಡಿಕೇರಿ ಇದಿಷ್ಟು. ಇಲ್ಲಿ ಈ MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನಾಗಿದ್ದಾರೆ, BJP 1 ಸಿಟ್ಟಿಂಗ್ MLA ಇದ್ದಾರೆ, JDS 2 ಇದ್ದಾರೆ, ಕಾಂಗ್ರೆಸ್ 5 ಇದ್ದಾರೆ. ಸೊ ಇದಿಷ್ಟು 8 ಜನ ಇದರೊಳಗಿದ್ದಾರೆ. ಇಲ್ಲಿ ವೋಟರ್ಸ್ ಕೂಡ ತಗೊಂಡ್ರೆ ನೀವು ಆಲ್ಮೋಸ್ಟ್ 21 ಲಕ್ಷ ವೋಟರ್ಸ್ ಇದ್ದಾರೆ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. 10.65 ಲ್ಯಾಕ್ಸ್ ನಮ್ಮ ಮಹಿಳೆಯರಿದ್ರೆ ಇಲ್ಲಿ ಕೂಡ ಮಹಿಳೆಯರೇ ಮೇಲುಗೈ ಇದ್ದಾರೆ. 10.26 ಲ್ಯಾಕ್ಸ್ ಗಂಡಸರಿದ್ದಾರೆ. ಇನ್ನು ಜಾತಿವಾರು ತಗೊಳ್ಳೋದಾದ್ರೆ ಈಗ ಕಾಂಗ್ರೆಸ್ನವರು 47 ವರ್ಷದ ನಂತರ ಒಬ್ಬ ಒಕ್ಕಲಿಗರಿಗೆ ಸೀಟ್ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ಒಕ್ಕಲಿಗರಿಗೆ ಸೀಟ್ ಕೊಡಲಿಲ್ಲ. ಇಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಹೇಗಿದೆ ಅಂದ್ರೆ, ನಾನು ಇವಾಗ ನಿಮ್ಗೆ ಹೇಳಿದ ಒಟ್ಟು 21 ಲಕ್ಷ ವೋಟಲ್ಲಿ 4.25 ಲಕ್ಷ ಜನ ಒಕ್ಕಲಿಗರಿದ್ದಾರೆ ವೋಟರ್ಸ್, 2 ಲಕ್ಷ ಕುರುಬರಿದ್ದಾರೆ, ಆಮೇಲೆ ಲಿಂಗಾಯತ್ಸ್ 2 ಲಕ್ಷ ಇದ್ದಾರೆ, ಆಮೇಲೆ ಮೈನಾರಿಟೀಸು 2.5 ಲಕ್ಷ ಇದ್ದಾರೆ, ಮತ್ತೆ SC ST 4.25 ಲಕ್ಷ ಇದ್ದಾರೆ. ಅಂದ್ರೆ ಇದರಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಎದ್ದು ಕಾಣುತ್ತೆ. ಆದ್ರೆ ನೀವು ವೋಟಿಂಗಿಗೆ ಬಂದಾಗ, ನೀವು ವೋಟಿಂಗ್ ಹಾಗಾದ್ರೆ ಒಡೆಯರ್ ಮತ್ತೆ ಲಕ್ಷ್ಮಣ್ ಯಾರು ವಿನ್ ಆಗ್ತಾರೆ ಅಂತ ಕೇಳಿದಾಗ ಇಬ್ರದ್ದು ಪ್ಲಸ್ ಮತ್ತೆ ಮೈನಸ್ ಪಾಯಿಂಟ್ ನೋಡೋದಾದ್ರೆ, ಇವಾಗ ಯದುವೀರ್ ಒಡೆಯರ್ದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ರಾಜವಂಶಸ್ಥರು, ನಾವು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಕಾನ್ಸ್ಟಿಟ್ಯೂನ್ಸಿ ಜನ ಒಂಥರ ಮನ್ಸು ಮಾಡ್ದಂಗೆ ಇದೆ ಅನ್ನೋ ಗೌರವ ಅವರಿಗಿದೆ. ಎರಡನೇದಾಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರ ಮಾಡೋಕ್ಕಿಂತ ಮೊದಲೇನೆ ಇವ್ರು ಪ್ರಚಾರ ಶುರು ಮಾಡಿದ್ರೆ, ಮೊದಲೇ ಇವ್ರಿಗೆ ಡಿಕ್ಲೇರ್ ಮಾಡಿದ್ರು. ಆಮೇಲೆ BJPಯ ಭದ್ರಕೋಟೆ ಇದು, ಲಾಸ್ಟ್ ಟೈಮ್ ಅವರೇ ಗೆದ್ದಿದ್ದು. ಅಲ್ಲಿ ಮೋದಿ ಅಲೆ ಸ್ಟ್ರಾಂಗ್ ಆಗಿದೆ, ಮೋದಿ ಪರ ಅಲೆ ಸ್ಟ್ರಾಂಗ್ ಆಗಿದೆ. ಇದು ಮಹಾರಾಜರು ಅನ್ನೋ ಒಂದು ರೆಸ್ಪೆಕ್ಟು, ಮೋದಿ ಅಲೆ, ಇದು ನಿಮ್ಮ ಒಕ್ಕಲಿಗರು ಪ್ರಾಬಲ್ಯ, ಲಿಂಗಾಯತ್ಸ್ ಕೂಡ BJP ಜೊತೆಗೆ ಇದ್ದಾರೆ. ಹಾಗಿರುವಾಗ ಇವರು ಇದಿಷ್ಟು ಪ್ಲಸ್ ಪಾಯಿಂಟ್ ಆದರೆ, ಇವರ ಮೈನಸ್ ಪಾಯಿಂಟ್ ಏನಂದರೆ, ರಾಜವಂಶಸ್ಥರು ಸಾಮಾನ್ಯರಿಗೆ ಈಸಿಯಾಗಿ ಸಿಗೋದಿಲ್ಲ ಅನ್ನುವಂಥ ಫೀಲಿಂಗು. ಅದು ಹೇಗೂ ಓವರ್ಕಮ್ ಮಾಡ್ತಾರೆ ಅನಿಸುತ್ತೆ ಒಂದು. ಮತ್ತು ಇವರು BJP JDS ಮೈತ್ರಿ ಆದ್ರೂ ಕೆಲವರು ಇವ್ರ ಜೊತೆಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಥರ ಕಾಣುತ್ತೆ. ದಟ್ ಈಸ್ ಇಸ್ ಮೈನಸ್ ಪಾಯಿಂಟ್. ಅಲ್ಲೇ ಒಳ ಏಟಿನ ಭಯ ಇದೆ ಇವರಿಗೆ. ಸೊ ಇನ್ನು ನೀವು ಲಕ್ಷ್ಮಣ್ ಜೊತೆಗೆ ಹೋಗೋದಾದ್ರೆ, ಲಕ್ಷ್ಮಣ್ ಅವರ ವಿಷಯ ನೋಡೋದಾದ್ರೆ, ಅವರ ಪ್ಲಸ್ ಪಾಯಿಂಟ್ ಅದ ಜನರಿಗೆ ನೇರವಾಗಿ ಸಂಪರ್ಕಕ್ಕೆ ಸಿಗುವಂತ ಮನುಷ್ಯ, ಯಾರು ಬೇಕಾದ್ರೂ ಮೀಟ್ ಮಾಡಬಹುದು. ಮತ್ತೆ ಸಾಮಾನ್ಯ ಕಾರ್ಯಕರ್ತ ಅನ್ನುವಂತ ಒಂದು ಅನುಕಂಪ ಇದೆ ಜನರಲ್ಲಿ. ಆರ್ಡಿನರಿ ಮಹಾರಾಜರಲ್ಲ, MLA ಅಲ್ಲ, MP ಅಲ್ಲ, ನಾವು ಈಸಿಯಾಗಿ ಅವ್ರು ಮೀಟ್ ಮಾಡ್ಬೋದು ಅಂತ. ಮತ್ತೆ ಕಾಂಗ್ರೆಸ್ಸಿನ ಗ್ಯಾರಂಟಿ
ಅವ್ರ ಹಿಂದೆ ಇದೆ. ಮತ್ತೆ ಕ್ಷೇತ್ರದಲ್ಲಿ ಜಾಸ್ತಿ ಜನ ಕಾಂಗ್ರೆಸ್ನವ್ರು ಇದ್ದಾರೆ, 5 ಜನ ಕಾಂಗ್ರೆಸ್ನವ್ರು ಇದ್ದಾರೆ MLA, ಕರೆಕ್ಟ್, ಅವ್ರದ್ದು ಬರುತ್ತೆ. ಆಮೇಲೆ 47 ವರ್ಷಗಳ ನಂತರ ಫಸ್ಟ್ ಒಕ್ಕಲಿಗರು ನಿಂತಿದ್ದಾರೆ ಅನ್ನುವಂಥ ಒಂದು ಫೀಲಿಂಗು ಒಕ್ಕಲಿಗರಲ್ಲಿ ಬಂದರೂ ಬರ್ಬೋದು. ಇದೆಲ್ಲ ಪ್ಲಸ್ ಪಾಯಿಂಟ್ ಇವರಿಗಿದ್ರೆ. ಇವ್ರಿಗೆ ಮೈನಸ್ ಪಾಯಿಂಟ್ ಏನಂದ್ರೆ ಮೋದಿ ಅಲೆಯಿಂದ BJPಗೆ ಲಾಭ ಆಗುವ ಆತಂಕ ಇವ್ರ ಹತ್ರ ಇದೆ. ಮೋದಿ ವೇವ್, ಈಗ ಎಲ್ಲಿ ಹೋದ್ರು ಮೋದಿ ವೇವ್, ಅದು ಕಡಿಮೆ ಆಗ್ಬೋದು. ಮತ್ತೆ ಇವರಿಗೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಸ್ಟಾರ್ ಪ್ರಚಾರಕರು ಹೋಗಿ ಪ್ರಚಾರ ಮಾಡಲಿಲ್ಲ. ಇದು ಇವರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್. ಎಲ್ಲ ಡೀಟೇಲ್ಸಿಂದ ನಮ್ಮ ಅಸೆಸ್ಮೆಂಟ್ ಏನು, ನಾವು ನಮ್ಮ ಚಾನಲಿಂದ ಏನು ಅಸೆಸ್ ಮಾಡ್ಬೋದು ಅಂದರೆ, ನಾವು ಪರ್ಸೆಂಟೇಜ್ ಕೊಡೋದಾದರೆ ನಾವು ಯದುವೀರವರಿಗೆ 55% ವಿನ್ನಿಂಗ್ ಪಾಸಿಬಿಲಿಟಿ ಕೊಡ್ತೇವೆ. ಓಕೆ, ಯಾಕೆಂದರೆ ಮಹಾರಾಜರು ಅನ್ನುವಂಥ ಗೌರವದಿಂದ ಓಟ್ ಹಾಕಿದ್ರು ಹಾಕ್ಬೋದು. ನಮ್ಮ ಅಸೆಸ್ಮೆಂಟ್ ಇದು, ಯಾವ ಸರ್ವೆ ಅಲ್ಲ. ಕರೆಕ್ಟ್. ಲಕ್ಷ್ಮಣ್ ಅವರಿಗೆ ನಾವು 45% ವಿನ್ನಿಂಗ್ ಚಾನ್ಸ್ ಕೊಡ್ತೇವೆ. ಸೊ BJP 55, ಕಾಂಗ್ರೆಸ್ 45. ಇದು ನಮ್ಮ ಅಸೆಸ್ಮೆಂಟ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಮೈಸೂರು ಕ್ಷೇತ್ರದ ಬಗ್ಗೆ ಶಾನ್ಭಾಗ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸರ್ವೆಗಳು ರಿಪೋರ್ಟ್ ಕೂಡ ನಿಮ್ಮ ಹತ್ರ ಓಪನ್ ಆಗಿ ಇಟ್ಟಿದ್ದಾರೆ. ಈ ರೀತಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಮೈಸೂರು ಕ್ಷೇತ್ರದಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಮ್ಮ ವಿಡಿಯೋನ. ಎಲ್ಲರಿಗೂ ಧನ್ಯವಾದಗಳು ಸರ್. ನಿಮಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ.